ಸ್ಪೆಷಲ್ ಆಗಿ ಐಡೆಂಟಿಫೈ ಮಾಡಿ ಅವರಿಗೆ ಕ್ಲಾಸಸ್ನ ಮತ್ತೆ ಅವ್ರಿಗೆ ಅನುಕೂಲ ಆಗ್ತಕ್ಕಂಥ ಟೀಚಿಂಗ್ನ ವಿತ್ ಸ್ಪೆಷಲ್ ಟೀಚರ್ಸ್ನು ಕೂಡ ತಗೊಂಡು ಯಾವ ರೀತಿ ಮಾಡಬೇಕು ಅಂತ ಹೇಳಿ ಅಫ್ಕೋರ್ಸ್ ನಿಮಗೆಲ್ಲ ಗೊತ್ತಿದೆ KPS ಶಾಲೆಗಳನ್ನ ಮಾಡ್ತಾ ಇದೀವಿ. ಇದ್ರ ಜೊತೆಗೆ KPS ಶಾಲೆಗಳು ಕೂಡ ಅದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಮಾಡಿದೀವಿ. ನಮ್ಮ DACRT ಇಂದನೂ ಕೂಡ ನಾವು ಡಿಫ್ರೆಂಟ್ ಆಗಿ SSLC ವರ್ಗು ಕಲಿಕೆ ಆಗ್ತಕ್ಕಂಥ ರೀತಿಯಲ್ಲಿ ಯಾವ ರೀತಿ ಮಾಡಬೇಕಂತ ಸಮ್ ಸ್ಟುಡಿಯೋಸ್, ಆನ್ಲೈನ್ ಕ್ಲಾಸಸ್, ಆನ್ಲೈನ್ ವಿಡಿಯೋಸ್ ಅವರಿಗೆ ಕಲಿಕೆ. ಯಾಕಂದ್ರೆ ಮಕ್ಕಳಿಗೆ ಏನಾಗಿದೆ, ನೀವು ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಒಂದ್ ಕಡೆ ಹೇಳಿದ್ರೆ, ಆದ್ರೆ ಮೊಬೈಲ್ ಅಲ್ಲಿ ಕಲಿಕೆನ ಯಾವ ರೀತಿ ತರಬೇಕು ಅಂತ ಕೂಡ ನಮ್ದು ಏನು ಸ್ವಲ್ಪ ಈ ರಿಸರ್ಚ್ ಅಂಡ್ ಟ್ರೈನಿಂಗ್ ಡಿಪಾರ್ಟ್ಮೆಂಟ್ ಇದೆ, ಅಲ್ಲಿನೂ ಕೂಡ ಉಪಯೋಗ ಮಾಡಿಕೊಂಡು ಬೆಸ್ಟ್ ಟೀಚರ್ಸ್, ಬೆಸ್ಟ್ ಸ್ಟೂಡೆಂಟ್ಸ್ ಅವ್ರ ಮಕ್ಕಳಿಗೆ ಇಲ್ಲ ಅಂದ್ರೆ ಬೇರೆ ಟೀಚರ್ಸ್ಗೂ ಕೂಡ ಉದಾಹರಣೆ ಆಗ್ತಕ್ಕಂಥ ರೀತಿಯಲ್ಲಿ. ಯಾಕಂದ್ರೆ ಉಡುಪಿಯಲ್ಲಿದೆ ನಮ್ಮ ಸ್ಟುಡಿಯೋ, ಧಾರವಾಡದಲ್ಲೂ ಇರಬೇಕಲ್ಲಮ್ಮ, ಧಾರವಾಡದಲ್ಲಿದೆ, ಮತ್ತೆ ಬೇರೆ ಬೇರೆ ಕೂಡ ಒಂದು 7-8 ಆಗಲೇ ಇರಬೇಕು. ಎಲ್ಲಾ ಡಿಸ್ಟ್ರಿಕ್ಟ್ ಅಲ್ಲೂ ಕೂಡ ನಾವೇ ಇನ್ ಹೌಸ್ ಸ್ಟುಡಿಯೋನು ಮಾಡಿ ಅವರಿಗೆ ಆನ್ಲೈನ್ ಕಲಿಕೆಗೆ, ಬಿಕಾಸ್ ಸಮ್ ಕ್ಲಾಸಸ್ ಇನ್ ಎಂಟೈರ್ ಸ್ಟೇಟ್ ಅಲ್ಲಿ ಆನ್ಲೈನ್ ಇದೆ, ಆಗ್ಲೇ ಸ್ಮಾರ್ಟ್ ಕ್ಲಾಸಸ್ ಇದೆ, ಇನ್ನು ಕೆಲವು ಕಡೆಗೆ ಆಗಬೇಕು. ಅಲ್ಲೂ ಕೂಡ ಅವರಿಗೆ ವ್ಯವಸ್ಥೆ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಅವರಿಗೆ ಸಹಕಾರ ಮಾಡಬೇಕು ಅಂತ ಹೇಳಿ ನಾವು ತೀರ್ಮಾನವನ್ನು ಮಾಡಿದ್ದೀವಿ. ಆಮೇಲೆ ತಾವು ಇನ್ನೊಂದು ಅದರೊಳಗೆ ಚಾರ್ಟ್ ಅಲ್ಲಿ ಕೊಟ್ಟಿದ್ದೀವಿ. ಈ ಸತಿ ಗವರ್ಮೆಂಟ್ ಸ್ಕೂಲ್ಸ್ ಅಲ್ಲಿ, ಯಾಕೆಂದ್ರೆ ಹೋದ್ ಸತಿ ತಾವು ಹೇಳಿದ್ವಿ ಗವರ್ಮೆಂಟ್ ಸ್ಕೂಲಲ್ಲಿ 0 ಪಾಸಿಂಗ್ ತುಂಬಾ ಜಾಸ್ತಿ ಇದೆ ಅಂತ ಹೇಳಿ, ಅನಿವಾರ್ಯವಾಗಿ ನಮ್ಮ ಶಾಲೆಗೆ ಬರ್ತಕ್ಕಂಥ ಮಕ್ಕಳು ಆ ಸೆಕೆಂಡ್ ಇಯರ್ PUC ಅಲ್ಲಿ ಹಿಂದೆ ಕಲಿಕೆಯಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆದಾಗ ಅಲ್ಲಿ ಬಂದು ಸಿಕ್ಕಾಕೊಂಡಿದ್ದಾರೆ. ಈ ಸತಿ ತಾವು ನೋಡಬಹುದು, ನಮ್ಮಲ್ಲಿ ಐ ಥಿಂಕ್ 6 ಇದೆ ಅಷ್ಟೇ 0 ಇರೋದು. ಅವ್ರಿಗೆ ಯಾವ ರೀತಿ ಮೇಲ್ದರ್ಜೆಗೆ ತಂದು ಅಲ್ಲಿ ಸ್ಪೆಷಲ್ ಆಗಿ ಕೊಡಬೇಕಂತ ಅದಕ್ಕೆ ಕಮಿಷನರ್ ಅವರಿಗೂ ಕೂಡ ನಾವು ಆಗ್ಲೇ ಈಗ ಬೆಳಗ್ಗೆ ಮೀಟಿಂಗ್ ಅಲ್ಲೂ ಕೂಡ ಅವರಿಗೆ ಡೈರೆಕ್ಷನ್ ಕೊಟ್ವಿ. ಹೀಗೆ ಆಗಬಾರದು, ಅವರಿಗೆ ಆ 0 ಇರೋರು ಕೂಡ ಅಟ್ಲೀಸ್ಟ್ ವಿ ಹ್ಯಾವ್ ಟು ಗೆಟ್ ಸಮ್ ಪೀಪಲ್ ಪಾಸ್ ಇನ್ ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್. ಇಲ್ಲಾಂದ್ರೆ ಅದು ಸರ್ಕಾರಿ ಶಾಲೆಗೆ ಗೌರವ ತರೋದಿಲ್ಲ ಅಂತ ಹೇಳಿ ಅವರು ಕೂಡ ಚಾಲೆಂಜಿಂಗ್ ಆಗಿ ತಗೊಂಡಿದ್ದಾರೆ. ಅದು ನಮ್ಮ ಇದು ಇರೋದ್ರಿಂದ ಆ 0 ಏನಿದೆ ಅದನ್ನ 0 ಅಲ್ಲಿಂದ ನಮ್ಮ ಸರ್ಕಾರಿ ಇಲಾಖೆಯಿಂದ ಅಟ್ಲೀಸ್ಟ್ ನೀವು ತೆಗಿಬೇಕಾಗುತ್ತೆ ಅಂತ ಹೇಳಿದ್ವಿ. ಅದು ನಮ್ಮ ಡಿವಿಷನ್ ಈ ಕಡೆ ಭಾಗದಲ್ಲಿ ಇರ್ಬೋದು, ಗುಲ್ಬರ್ಗ ಅವ್ರ ಧಾರವಾಡ ಭಾಗದಲ್ಲೂ ಕೂಡ. ಗ್ರಾಮೀಣ ಭಾಗದಲ್ಲೇ ಸ್ವಲ್ಪ ಹೆಚ್ಚು ಕಮ್ಮಿ ನಮಗೆ ಎಫೆಕ್ಟ್ ಆಗ್ತಾ ಇರೋದು, ಅಲ್ಲಿಗೆನೆ ಹೆಚ್ಚು ಒತ್ತನ್ನು ಕೂಡ ನಾವು ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನ. ಮತ್ತೆ ತಾವು ಕೂಡ ನೋಡ್ತಾ ಇದ್ರಿ, ಗವರ್ಮೆಂಟ್ ಶಾಲೆಯಲ್ಲಿ 62.7% ಪಾಸಿಂಗ್ ಇದೆ ಈ ಸತಿ. ಹೋದ್ ಸತಿ ಒರಿಜಿನಲ್ಗಿಂತ ಆಲ್ಮೋಸ್ಟ್ ಮೋರ್ ದೆನ್ 11% ಏನೋ ಜಾಸ್ತಿ ಆಗಿದೆ ಅಂತೇಳಿ ಹೋದ್ ಸತಿ ಬೇಕಾದ್ರೆ ನಿಮಗೆ ಬೇಕು ಅಂದ್ರೆ ಅದನ್ನ ಆನ್ಲೈನ್ ಅಲ್ಲಿ ಕೊಡ್ತಕ್ಕಂಥದ್ದು ವ್ಯವಸ್ಥೆಯನ್ನ ನಾವು ಮಾಡ್ತೀವಿ. ಅನುದಾನಿತ ಶಾಲೆ, ನಾನು ಅದನ್ನೇ ಹೇಳಿದೆ, ಯಾಕೆಂದ್ರೆ ಸರ್ಕಾರದಿಂದ ನಾವು ಅನುದಾನಿತ ಶಾಲೆ ಈ ಕನ್ನಡ ಮೀಡಿಯಂಗೆ ಏನು ನಾವು ಸಂಬಳವನ್ನು ಕೊಡ್ತಾ ಮಾಡ್ತಕ್ಕಂಥದ್ದು ಅದು 58% ಬಂದಿರೋದ್ರಿಂದ ಅವರಿಗೂ ಕೂಡ ನೀವು ಪ್ರೋಗ್ರಾಮ್ ಕೊಡಬೇಕಾದ, ಬರೀ ಸರ್ಕಾರಿ ಶಾಲೆಗೆ ಪ್ರೋಗ್ರಾಮ್ ಕೊಡೋದಲ್ಲ, ಅನುದಾನಿತ ಶಾಲೆಯಲ್ಲೂ ಕೂಡ ಸರ್ಕಾರದ ಸಂಬಳ ಅಲ್ಲಿ ಹೋಗೋದ್ರಿಂದ ಅವ್ರನ್ನೂ ಮೇನ್ ಸ್ಟ್ರೀಮಿಗೆ ತರ್ತಕ್ಕಂಥದ್ದು ವ್ಯವಸ್ಥೆನ ಬಹಳ ಸ್ಟ್ರಿಕ್ಟ್ ಆಗಿ ಮಾಡಬೇಕಂತ ಹೇಳಿದೀವಿ. ಯಾಕಂದ್ರೆ ಇಟ್ ಇಸ್ ಮೋರ್ ಲೈಕ್ ಎ ಗವರ್ಮೆಂಟ್ ಸ್ಕೂಲ್. ಅಫ್ಕೋರ್ಸ್ ಪ್ರೈವೇಟ್ ಇಸ್ 75.59 ಇದೆ. ಸೊ ಟೋಟಲ್ ಆವರೇಜ್ ಅಂತೂ 66.6 ನಾವು ಕೊಟ್ಟಿರ್ತಕ್ಕಂಥದ್ದು. ಮತ್ತೆ ಇದೊಂದು ಇತ್ತಲ್ಲಪ್ಪ, ಅಲ್ಲ ಒಳ್ಳೆ ಪಾಯಿಂಟ್ಸ್ ನ ಇದೊಂದು ಹೇಳ್ಬೋದಲ್ಲ, ಇದೊಂದು ಓಕೆ. ಲಾಸ್ಟ್ ಟೈಮು ಡೀಟೇಲ್ಸ್ ಹೂ ಸೆಕ್ಯೂರ್ಡ್ ಹೈಯೆಸ್ಟ್ ಮಾರ್ಕ್ಸ್ ಏನೋ ಫಸ್ಟ್ ಲ್ಯಾಂಗ್ವೇಜ್, ಸೆಕೆಂಡ್ ಲ್ಯಾಂಗ್ವೇಜ್ ಅಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡವರು ಲಾಸ್ಟ್ ಟೈಮು ಐ ಥಿಂಕ್ ಇದು ಶೀಟ್ ಕೊಟ್ಟಿದ್ದೀರಲ್ಲ, ಅವ್ರಿಗೆ ಕೊಟ್ಟಿದ್ದೀರಲ್ಲ, 2 pages ಅಲ್ಲಿ ಇದೆ ನೋಡಿ. ಫಸ್ಟ್ ಪೇಜ್ ಇದೆ ತಗೊಳ್ತೀನಿ ನಾನು. ಲಾಸ್ಟ್ ಇಯರಿಗೆ ಈ ವರ್ಷಕ್ಕೆ ನೀವು ಡಿಫರೆನ್ಸಸ್ ನೋಡಬಹುದು. ಇಲ್ಲಿ 35 ಇಂದ ಹಿಡಿದು 49 ವರೆಗೂ ಲಾಸ್ಟ್ ಕ್ಯಾಟಗರಿ ಇದೆ ಗೊತ್ತಲ್ಲ, ಅಲ್ಲಿ ಗ್ರೇಡ್ ವೈಸ್ ರಿಸಲ್ಟ್ಸ್ ಇದು ಕೊಟ್ಟಿದ್ದೀರಾ? ಟೇಬಲ್ 11 ಅಂತ ಇದೆ ನೋಡಿ, ಎರಡು ಪೇಜ್ ಇರೋದಿದೆ ನೋಡಿ. ಅದರೊಳಗೆ ಎಲ್ಲರೂ ಕೂಡ ಮೇಲ್ಗಡೆ ನಾನು ಹೇಳಿದ್ನಲ್ಲ 60% ತಗೊಂಡಿರೋರು ಹೋದ್ ಸತಿ ಕಮ್ಮಿ ಇತ್ತು, ಈ ಸತಿ 75% ಬಂದ್ರು ಅಂತ. ದಟ್ ಈಸ್ ದ ರೀಸನ್ ಈ 35 to 49 ಇದೆಯಲ್ಲ ಬಹಳ ಕಮ್ಮಿ ಆಗಿದೆ ನೋಡಿ. ಹೋದ್ ಸತಿ 23.66 ಇತ್ತು ಗೊತ್ತಲ್ಲ. ಅದು ಯಾಕೆ ಅಂದ್ರೆ ಚಂದ್ರಹಾಸ್ ಅವರೇ ಲಾಸ್ಟ್ ಟೈಮ್ ಗ್ರೇಸ್ ಕೊಟ್ವಲ್ಲ, ಆ ಕ್ಯಾಟಗರಿಯವರು ಎಲ್ಲ 10 ಪಾಸ್ ಆದ್ರು. ಆ ಕ್ಯಾಟಗರಿ ಈ ಸತಿ ಇಲ್ಲ, ಬಿಕಾಸ್ ದೇರ್ ಇಸ್ ನೋ ಗ್ರೇಸ್ ದಿಸ್ ಟೈಮ್. ಸೊ ಐ ಜಸ್ಟ್ ವಾಂಟ್ ಟು ಕ್ಲಾರಿಫೈ ದಟ್, ಬಿಕಾಸ್ ಮತ್ತೆ ಇಲ್ಲಿ ಕಮ್ಮಿ ಇದೆ ಅಂತ ಹೇಳಲ್ಲ. ಲಾಸ್ಟ್ ಟೈಮ್ ಇದು ಯಾಕೆ ಹೈಯೆಸ್ಟ್ ತೋರಿಸ್ತಾ ಇದೆ ಅಂದ್ರೆ
ಇಟ್ ಈಸ್ ಬಿಕಾಸ್ ದ ಗ್ರೇಸ್ ಮಾರ್ಕ್ಸ್ ವಾಟ್ ವಿ ಹ್ಯಾಡ್ ಗಿವನ್. ಅಲ್ಲೇ ನಿಮಗೆ ಕಂಪ್ಯಾರಿಸನ್ ನೋಡಿದ್ರೆ 20% ನಿಮ್ಮ ಕಣ್ಣು ಎದುರುಗಡೆ ಕಾಣಿಸ್ತದೆ. ಸೊ ಬಟ್ ಐ ಆಮ್ ವೆರಿ ಹ್ಯಾಪಿ ಆನ್ ದ ಹೋಲ್ ದೇರ್ ಇಸ್ ಸಮ್ ಕೈಂಡ್ ಆಫ್ ಅ ಪ್ರೋಗ್ರೆಸ್. ಡಿಪಾರ್ಟ್ಮೆಂಟ್ ಹ್ಯಾಸ್ ವರ್ಕ್ಡ್, ಟೀಚರ್ಸ್ ಎಲ್ಲರೂ ಕೂಡ ಅದನ್ನ ಥ್ರಸ್ಟ್ ತಗೊಂಡಿದ್ದಾರೆ. ಈ ಸತಿ ಕಲಿಕೆಗೆ ನಾವು ಇವನ್ ಫೇಶಿಯಲ್ ಅಟೆಂಡೆನ್ಸ್ ಎಲ್ಲ ಮಾಡಿದಾಗ ಅಟೆಂಡೆನ್ಸ್ ಯಾಕಂದ್ರೆ ನಾನು ಎಲ್ಲೇ ಹೋದ್ರೂ ಒಂದು ಮಾತು ಹೇಳ್ತೀನಿ, ಇವತ್ತು ಕೂಡ ತಮಗೆ ಮನವಿ ಮಾಡ್ತೀನಿ, ಮಕ್ಕಳನ್ನ ಅಡ್ಮಿಷನ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ದಿನ ಶಾಲೆಗೆ ಕಳಿಸಿದಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಅದಕ್ಕೆ ದಯವಿಟ್ಟು ಮಕ್ಕಳನ್ನ ಶಾಲೆಗೆ ದಿನ ಕಳಿಸಿದ್ರೆ ಮಾತ್ರ ಅವರಿಗೆ ಕಲಿಕೆಗೆ ಅನುಕೂಲ ಆಗುತ್ತೆ. ಟೀಚರ್ ಇವತ್ತು ಹೇಳ್ಕೊಡ್ತಾರೆ, ನಾಳೆ ನೆಕ್ಸ್ಟ್ ಸಬ್ಜೆಕ್ಟ್ ಹೋಗ್ಬೇಕಾಗತ್ತೆ. ಇವತ್ತು ಕಲಿಕೆ ಹಿಂದೆ ಹೋಯ್ತು ಅಂದ್ರೆ ಮತ್ತೆ ಮುಂದೆ ಬರ್ತಕ್ಕಂಥದ್ದು ಸಿಕ್ಕಾಕೊಳ್ತಾ, ಅದು ಗ್ರಾಮೀಣ ಭಾಗದಲ್ಲಿ ತುಂಬಾ ತೊಂದರೆನೂ ಕೂಡ ಆಗ್ತಾ ಇದೆ. ಈ ಸತಿ ಡೀಟೇಲ್ಸ್ ಆಫ್ ಹೂ ಸೆಕ್ಯೂರ್ಡ್ ಹೈಯೆಸ್ಟ್ ಮಾರ್ಕ್ಸ್ 625 ಇರೋರು ಹೋದ್ ಸತಿ ಒಬ್ಬರೇ ತಗೊಂಡಿದ್ರು. ರಿವ್ಯಾಲ್ಯೂಯೇಷನ್ ಆದ್ಮೇಲೆ ಇನ್ನೊಬ್ರು ಬಂದ್ರು, ಆದ್ರೆ ಈ ಸತಿ 22. ಅದೇ ರೀತಿ 620 ತಗೊಂಡವರು ಆ ಟೇಬಲ್ ಅಲ್ಲಿ 6ನೇ ಪ್ಲೇಸ್ ಅಲ್ಲಿ ಇದೆ ನೋಡಿ. ಲಾಸ್ಟ್ ಟೈಮ್ 64 ಇದ್ರು, ಈ ಸತಿ 327 ಇದೆ. ಅಂದ್ರೆ ಸ್ಟ್ರಿಕ್ಟ್ ಎಕ್ಸಾಮ್ ಮಾಡಿ ಎಲ್ಲ ಮಾಡಿದ್ರು ಕೂಡ ಕಲಿಕೆಯಲ್ಲಿ ಹೆಚ್ಚು ಒತ್ತನ್ನ ಕೊಡ್ತಕ್ಕಂಥದ್ದು, ಚೆನ್ನಾಗಿ ಅದನ್ನ ಒಳ್ಳೆ ರೀತಿಯಲ್ಲಿ ಸೆಕ್ಯೂರ್ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತೆ ಲಾಸ್ಟ್ ಟೇಬಲ್ ನಂಬರ್ 13 ಅಲ್ಲಿ ಟೋಟಲ್ ಆಲ್ ಲ್ಯಾಂಗ್ವೇಜಸ್ ಅಲ್ಲಿ ಟಾಪ್ ಅಲ್ಲಿ 2024ರಲ್ಲಿ 2000 ಮಕ್ಕಳು ಟಾಪ್ ಅಲ್ಲಿ ಇದ್ರು. ಔಟ್ ಆಫ್ ಅಂದ್ರೆ 100 ತಗೊಂಡವರು 2060 ಇದ್ರು. ಈ ಸತಿ ನಮ್ಮ ರಾಜ್ಯದಲ್ಲಿ 7974 ಅಂದ್ರೆ ಹೆಚ್ಚು ಕಮ್ಮಿ 8000 ಮಕ್ಕಳು ಆ ಪರ್ಟಿಕ್ಯುಲರ್ ಸಬ್ಜೆಕ್ಟ್ಸ್ ಅಲ್ಲಿ 100 ತಗೊಂಡಿರೋದು. ಐ ಥಿಂಕ್ ಇಟ್ ಇಸ್ ವೆರಿ ಗುಡ್ ಪ್ರೋಗ್ರೆಸ್ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಆಫ್ಟರ್ ಗಿವಿಂಗ್ ಸೋ ಮಚ್ ಆಫ್ ಫೆಸಿಲಿಟಿ, ಎಲ್ಲಾ ಫೆಸಿಲಿಟಿ ಕೊಡೋದ್ರ ಜೊತೆ ನಾವು ನಮ್ಮ ಇಲಾಖೆಯಲ್ಲೂ ಕೂಡ ಮಾನ್ಯ ಮುಖ್ಯಮಂತ್ರಿಗಳು ಸ್ಟ್ರಿಕ್ಟ್ ಆಗಿ ಸ್ವಲ್ಪ ಕ್ಲಾಸಸ್ ಎಲ್ಲ ತಗೊಳ್ಳಿ ಅಂತ ಹೇಳಿ ಐ ಆಮ್ ಹ್ಯಾಪಿ ದಟ್ ಒಂದು ಕಡೆಗಿದೆ. ಬಟ್ ತುಂಬಾ ಇದೆ, ನಾವು ಇನ್ನೂ ಇಂಪ್ರೂವ್ಮೆಂಟ್ ಮಾಡೋದಕ್ಕೆ ತುಂಬಾ ಇದೆ. ಆದ್ರೆ ಈ ಬಜೆಟ್ ಅಲ್ಲಿ ತುಂಬಾ ವಿಭಿನ್ನವಾಗಿ ಒಳ್ಳೆ ಅನುಕೂಲಗಳನ್ನ ನಮ್ಮ ಮಾನ್ಯ ಕೊಟ್ಟಿದ್ದಾರೆ. ಅದರಲ್ಲಿ ಮುಂದಿನ ವರ್ಷಕ್ಕೆ ಇನ್ನೂ ಹೆಚ್ಚು ಬದಲಾವಣೆಯನ್ನ ಕೊಡೋದಕ್ಕೆ ಅವಕಾಶ ಆಗುತ್ತೆ. ಮತ್ತೆ ಈ ಸೆಕೆಂಡ್ ಅಂಡ್ ಥರ್ಡ್ ಎಕ್ಸಾಮ್ ಕೂಡ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಯಾಕಂದ್ರೆ ಇಟ್ಸ್ ವೆರಿ ಶಾರ್ಟ್ ಪೀರಿಯಡ್, 30 ಡೇಸ್ 40 ಡೇಸ್ ನಮ್ಮ ಇಲಾಖೆಯಲ್ಲಿ ನಾವು ಸ್ವಲ್ಪ ಚೆನ್ನಾಗಿ ಒತ್ತನ್ನು ಕೊಟ್ರೆ ಐ ಥಿಂಕ್ ಇಟ್ ವಿಲ್ ಹೆಲ್ಪ್ ದಮ್ ಎ ಲಾಟ್ ಅಂತ ಹೇಳಿ ಅನ್ಸುತ್ತೆ. ನಾನಿವಾಗ ನನ್ನ ಮಾತುಗಳನ್ನ ಮುಗಿಸಿ ಆಮೇಲೆ ಎವ್ರಿ ವೀಕ್ ಹೋದ್ಸತಿ ನಾನು ಐ ವಾಂಟ್ ಟು ಅಪ್ರಿಶಿಯೇಟ್ ಕಮಿಷನರ್ ಅವರಿಗೆ ಮತ್ತೆ ನಮ್ಮ ಇಲಾಖೆಯವರಿಗೆ ಎವ್ರಿ ವೀಕ್ ರಿವ್ಯೂ ಮಾಡ್ತಾ ಇದ್ರು. ಎವ್ರಿ ವೀಕ್ ರಿವ್ಯೂನ ಇಂಡಿವಿಜುವಲ್ ಸ್ಕೂಲ್ಸ್ ನ ತಗೊಂಡು ರಿವ್ಯೂ ಮಾಡ್ತಾ ಇದ್ರು. ಅದನ್ನ ಕಂಟಿನ್ಯೂ ಮಾಡಿ ಅಂತ ಹೇಳಿದೀನಿ. ಅದನ್ನ ಎಂಡಿಂಗ್ ತಗೊಂಬೇಡಿ, ಜಾನ್ವರಿ ಮೇಲಲ್ಲ, ಇಟ್ ಶುಡ್ ಸ್ಟಾರ್ಟ್ ಫ್ರಮ್ ನೌ. ಯಾವಾಗ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅವತ್ತಿಂದಾನೆ. ಆಮೇಲೆ ಈ ಸತಿಗೆ ಅಡ್ಮಿಷನ್ ಡ್ರೈವ್ ಅಂತ ಹೇಳಿ ಒಂದು ಮಾಡ್ತಾ ಇದೀವಿ. ಅದಕ್ಕೆ ಸ್ಪೆಷಲ್ ಆಗಿ ಮಾನ್ಯ ಮುಖ್ಯಮಂತ್ರಿಗಳನ್ನ ಇಟ್ಕೊಂಡು ಅದನ್ನ ಬೇರೆ ಕಾರ್ಯಕ್ರಮ ಇದೆ, ತುಂಬಾ ಚೆನ್ನಾಗಿದೆ. ಅಂದ್ರೆ ಸರ್ಕಾರಿ ಶಾಲೆಯಲ್ಲಿ ಅಡ್ಮಿಷನ್ಸ್ ನ ಯಾವ ರೀತಿ ನಾವು ಫೋರ್ಸ್ ತಗೋಬೇಕಂತ ಇದನ್ನು ಚೆನ್ನಾಗಿ ತಗೊಂಡು, ಯಾಕಂದ್ರೆ ಒಂದು ಕಾನ್ಫಿಡೆನ್ಸ್ ಬಿಲ್ಡಪ್ ಆಗ್ಬೇಕಲ್ಲ. ಇಲ್ಲಪ್ಪ ಸರ್ಕಾರಿ ಶಾಲೆಯಲ್ಲಿ ಹೋದ್ರೆ ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳಲ್ಲ. ಅದಕ್ಕೂ ಕೂಡ 2 ಪ್ರಾಜೆಕ್ಟ್ ನ ಮಾಡಿದೀವಿ. ಅದು ಮುಂದಿನ ದಿವಸ ನಾ ಹೇಳ್ತೀವಿ. ತುಂಬಾ ಚೆನ್ನಾಗಿದೆ. ಇಷ್ಟು ನನ್ನ ಕಡೆಯಿಂದ. ಏನಾದ್ರು ಪ್ರಶ್ನೆ ಇದ್ರೆ ನಾನು ಅದನ್ನ ತಗೊಳ್ತಕ್ಕಂತ. ಹಾ ಹಾ ಹಾ